ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಗೊತ್ತಿನ ವಿಚಾರ ಏನು ಅಂತಂದರೆ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇವತ್ತು ಆಲ್ಮೋಸ್ಟ್ ಪ್ರತಿಯೊಬ್ಬರು ಇವನು ಮೊಬೈಲ್ ಫೋನ್ ಬಳಕೆ ಮಾಡ್ತಾ ಇದ್ದಾರೆ. ಮೊಬೈಲ್ ಫೋನಲ್ಲಿ ಅದರಲ್ಲೂ 90% ಜನ ಆ್ಯಂಡ್ರಾಯ್ಡ್ ಫೋನು ಅಥವಾ ಆ್ಯಪಲ್ ಫೋನು ಅಥವಾ MS ಫೋನನ್ನು ಬಳಕೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಅದರಲ್ಲಿ ನಾನು ಹೇಳಬೇಕನ್ನೋದು ಏನಿದೆ ಅಂತಂದರೆ, ಪ್ರತಿಯೊಬ್ಬರ ಹತ್ರ ಒಂದು ಇಮೇಲ್ ID ಇರುತ್ತೆ. ಅಂದರೆ ನಾವು ಯಾವಾಗ ಓದ್ತಾ ಇದ್ದೀವಿ ಆ ಟೈಮಲ್ಲಿ ನಮ್ಮ ಪ್ರೊಫೆಸರ್ಗಳು ನಮಗೇನು ಹೇಳ್ತಿದ್ರು ಅಂತಂದರೆ, ಪ್ರೊಫೆಸರ್ ಅರುಣ್ ತಿವಾರಿ ಬಗ್ಗೆ ನಾನು ಹೇಳ್ತಾ ಇರೋದು. ಅವರು ಏನು ಹೇಳ್ತಿದ್ರು ಅಂತಂದರೆ, ಒಬ್ಬ ಮನುಷ್ಯ ಆ್ಯಸ್ ಎ ನರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಯಾರೋ ಒಬ್ಬರು ಕ್ವಾಲಿಫೈ ಆಗ್ತಾ ಇದ್ದಾರೆ ಅಂತಂದರೆ ಅವರ ಹತ್ರ ಏನೇನು ಇರಬೇಕು ಅಂದರೆ, ಒಂದು ಇಮೇಲ್ ID ಇರಬೇಕು, ಆಮೇಲೆ ಒಂದು ಪಾಸ್ಪೋರ್ಟ್ ಇರಬೇಕು ಎನ್ನುವಂಥ ಮಾತನ್ನು ಯಾವಾಗಲೂ ಹೇಳ್ತಾಯಿದ್ರು. ಇದು ಒಂದು ಐಡೆಂಟಿಫಿಕೇಷನ್. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇಮೇಲ್ ಕಳಿಸ್ಲಿಕ್ಕೆ ಇಮೇಲ್ ID ಅತಿ ಅವಶ್ಯಕ ಎನ್ನುವಂಥ ಮಾತನ್ನು ಅವರು ಹೇಳ್ತಾಯಿದ್ರು ಸ್ನೇಹಿತರೆ. ಸೊ ಇಮೇಲ್ ID ಅವಶ್ಯಕತೆ ಆಗಿರುತ್ತೆ ಎನ್ನುವಂಥ ಮಾತು ಒಂದು ಸುಮಾರು 15 ವರ್ಷದ ಕೆಳಗೆ ಅವರು ಹೇಳಿದರು. ಇವತ್ತಿನ ಕಾಲಮಾನಗಳಲ್ಲಿ ಪ್ರತಿಯೊಬ್ಬರ ಹತ್ರ ಇಮೇಲ್ ID ಇದೆ, ಪಾಸ್ಪೋರ್ಟ್ ಕೂಡ ಆಲ್ಮೋಸ್ಟ್ ಪ್ರತಿಯೊಬ್ಬರ ಕೈಯಲ್ಲಿದೆ. ಅದಲ್ಲದೆ ಈ ಒಂದು ಆ್ಯಂಡ್ರಾಯ್ಡ್ ಫೋನ್ ಬಂದಿದೆ, ಅದರಲ್ಲಿ ಒಂದಲ್ಲ 10 ಇಮೇಲ್ IDಸ್ಗಳಿದ್ದಾವೆ, 10 ಆ್ಯಪ್ಗಳಿದ್ದಾವೆ. ಸೊ ಕ್ರಮೇಣ ಇವತ್ತು ನಮ್ಮ ಮೊಬೈಲ್ ಇಷ್ಟು ಬ್ಯುಸಿಯಾಗಿದೆ ಅಂತಂದರೆ, ನಮಗೆ ಆ ಒಂದು ಬಂದಂಥ ಸ್ಪ್ಯಾಮ್ ಮೆಸೇಜ್ ಆಗಲಿ, ನಮಗೆ ಇಷ್ಟವಲ್ಲದಂಥ ಮೆಸೇಜ್ಗಳಾಗಲಿ, ಅವುಗಳನ್ನು ನಮಗೆ ಡಿಲೀಟ್ ಮಾಡಲಿಕ್ಕೂ ಸಮಯ ಸಿಗ್ತಾ ಇಲ್ಲ ಸ್ನೇಹಿತರೆ. ಸೊ ಅದು ಯಾವ ರೀತಿ ನಾವು ಡಿಲೀಟ್ ಮಾಡಬೇಕು, ಯಾವ ರೀತಿ ಅದನ್ನು ನಾವು ನಮ್ಮ ಒಂದು ಸ್ಪೇಸನ್ನು ಕಡಿಮೆ ಮಾಡಬೇಕು. ಕಾರಣ ಮೊಬೈಲು ಜಾಮ್ ಆಗಲಿಕ್ಕೆ ಅಥವಾ ಹೆಚ್ಚು ಡಾಟಾ ನಾವು ನಮ್ಮ ಮೊಬೈಲಲ್ಲಿ ಇಟ್ಟರೆ ಬ್ಯಾಟ್ರಿ ಅಷ್ಟೇ ಬೇಗ ಹೋಗುತ್ತೆ ಎನ್ನುವಂಥ ಮಾತನ್ನು ನಾವು ಕೇಳಿದ್ದೀವಿ. ಸೊ ಸ್ಲೋ ಆಗುತ್ತೆ ಮೊಬೈಲ್ ಎನ್ನುವಂಥದ್ದು. ಸೊ ನಾವು ಯಾವ ರೀತಿ ಬಲ್ಕಾಗಿ ಮೆಸೇಜ್ಗಳನ್ನು ಕ್ಲಿಯರ್ ಮಾಡಬೇಕು, ಬನ್ನಿ ನೋಡೋಣ ಸ್ನೇಹಿತರೆ. ಈ ಒಂದು ಜನರಲ್ ನಾನು ವಿಡಿಯೋ ಇವತ್ತು ನಿಮ್ಮೊಂದಿಗೆ ಹಂಚ್ತಾ ಇದ್ದೀನಿ. ಕಾರಣ, ಎಷ್ಟೋ ಜನ ಕೇಳ್ತಿರ್ತಾರೆ, ಏನು ಸರ್ ಇದು ಯಾವ ರೀತಿ ನಾವು ಮೊಬೈಲ್ ಇಲ್ಲಿರುವಂಥ ಇಮೇಲಲ್ಲಿರುವಂತಹದ್ದು ಎಷ್ಟಾಯಿತು, ನಾವು ಅದನ್ನು ಡಿಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಬಟ್ ಹೋಗಲ್ಲ ಎನ್ನುವಂಥ ಮಾತನ್ನು ಹೇಳ್ತಿರ್ತಾರೆ ಸ್ನೇಹಿತರೆ. ಸೊ ನೀವು ನಾನು ಇವಾಗ ನಿಮಗೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಸ್ಕ್ರೀನಲ್ಲಿ ನೀವು ನೋಡ್ತಾ ಇರಬಹುದು ಏನು ಅಂತಂದರೆ, ಈ ಒಂದು ಇನ್ಸ್ಟಾ ಕ್ಲೀನ್ ಎನ್ನುವಂಥ ಒಂದು ಆ್ಯಪನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇನ್ಸ್ಟಾ ಕ್ಲೀನ್ ಈ ಆ್ಯಪ್ ಮೂಲಕ ನಾವು ನಮ್ಮ ಮೊಬೈಲಲ್ಲಿ ಏನಾದರೂ ನಾವು ಡೌನ್ಲೋಡ್ ಮಾಡಿಕೊಂಡ್ರೆ, ಅದರಿಂದ ನಾವು ನಮ್ಮ ಅನ್ವಾಂಟೆಡ್ ಏನು ಇಮೇಲ್ಗಳಿದ್ದಾವೆ ಆ ಇಮೇಲ್ಗಳು ನಾವು ಬಲ್ಕಾಗಿ ಕೂಡ ಡಿಲೀಟ್ ಮಾಡಬಹುದು. ಸ್ಪ್ಯಾಮಲ್ಲಿರುತ್ತೆ ಸ್ನೇಹಿತರೆ, ನಾವು ನೋಡುವುದೇ ಇಲ್ಲ. ಬಟ್ ಅದು 14 GB ಜಿಮೇಲ್ದವರು ಕೊಡ್ತಾರೆ, 14 to 15 GB ಕೊಡ್ತಾರೆ ಜಿಮೇಲ್ದವರು. ಬಟ್ ಅಷ್ಟೇನು ಯೂಸ್ ಆಗಲ್ಲ, ಆದರೂ ಸಹ ಫುಲ್ಲಾಗಿರುತ್ತೆ. ಅದನ್ನು ಡಿಲೀಟ್ 1 by 1 ಮಾಡಲಿಕ್ಕೆ ಸಮಯ ಇಲ್ಲ. ಅದನ್ನು ಕೂತ್ಕೊಂಡು ಪ್ರತಿಯೊಂದು ಮೇಲ್ ನೋಡಲಿಕ್ಕೆ ನಮಗೆ ಸಮಯ ಇಲ್ಲ. ಸೊ ಅಂತಹದರಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಇನ್ಸ್ಟಾ ಕ್ಲೀನ್ ಎನ್ನುವಂಥ ಒಂದು ಆ್ಯಪ್ ಇದೆ. ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲ ನಿಮಗೆ ಈ ಒಂದು ಆ್ಯಪ್ ಸಿಗ್ತಾ ಇಲ್ಲ ಅಂತಂದರೆ, ನಾನು ಈ ಲಿಂಕನ್ನು ನನ್ನ ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಇಮೇಲಲ್ಲಿ ಇರುವಂತಹ ಅನ್ವಾಂಟೆಡ್ ಮೆಸೇಜ್ಗಳು, ಅನ್ವಾಂಟೆಡ್ ಇಮೇಲ್ಸ್ಗಳನ್ನು ಕೂಡ ನೀವು ಡಿಲೀಟ್ ಮಾಡಬಹುದು ಸ್ನೇಹಿತರೆ. ಸೊ ಬನ್ನಿ ನೋಡೋಣ ಈ ಒಂದು ಆ್ಯಪ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ, ಇನ್ಸ್ಟಾ ಕ್ಲೀನ್ ಆಲ್ರೆಡಿ ನಾನು ನನ್ನ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ನಾನು ಅದನ್ನು ಮತ್ತೆ ಪುನಃ ಇನ್ಸ್ಟಾಲ್ ಮಾಡೋಕ್ಕೆ ಹೋಗಲ್ಲ. ಸೊ ಬನ್ನಿ ನೋಡೋಣ ಈ ಒಂದು ಆ್ಯಪಲ್ಲಿ ದ ಫಾಸ್ಟೆಸ್ಟ್ ವೇ ಟು ರಿಮೂವ್ ಅನ್ವಾಂಟೆಡ್ ಇಮೇಲ್ಸ್ ಅಂತ ಇದೆ. ಸೊ ಟೋಟಲ್ ಇಮೇಲ್ಸ್ ನನ್ನ ಇಮೇಲಲ್ಲಿ 37,299 ಇಮೇಲ್ಗಳಿದ್ದಾವೆ. ಅದಲ್ಲದೆ
ಸಬ್ಸ್ಕ್ರಿಪ್ಷನ್ 836 ಇದ್ದಾವೆ. ಏನು ನಾವು ಎಲ್ಲೇ ಹೋಗಿ ನಾವು ಒಂದು ಸಬ್ಸ್ಕ್ರೈಬ್ ಮಾಡಿರ್ತೀವಿ ಯಾವುದೋ ವೆಬ್ಸೈಟಲ್ಲಿ ಅಥವಾ ಡೆಸ್ಕ್ಟಾಪ್ನಲ್ಲಿರುವಂಥ ವೆಬ್ಬಲ್ಲಿ ಹೋಗಿ ಅಥವಾ ಆ್ಯಪ್ಲಿಕೇಶನಲ್ಲಿ ಹೋಗಿ ಯಾವುದೋ ಒಂದು ಸಬ್ಸ್ಕ್ರೈಬ್ ಮಾಡಿರ್ತೀವಿ. ಪ್ರತಿ ಮಂತ್ ಆಗಲಿ, ಪ್ರತಿ ದಿನ ಆಗಲಿ ಅಥವಾ ಪ್ರತಿ ವಾರವಾಗಲಿ ಒಂದು ಮೇಲ್ ಬರ್ತಾ ಇರುತ್ತೆ. ಬಟ್ ನಮಗೆ ಗೊತ್ತಿರಲ್ಲ ನಾವು ಯಾವ ಕಾರಣದಿಂದ ಅದನ್ನು ಮಾಡಿದ್ದೀವಿ ಅನ್ನೋದು. ಅದು ಕೂಡ ನಾವು ಬ್ಲಾಕ್ ಮಾಡಬಹುದು ಸ್ನೇಹಿತರೆ. ಕ್ಲೀನ್ ಇನ್ಬಾಕ್ಸ್ ಹ್ಯಾಪಿ ಪೀಪಲ್. ಸೊ ಕ್ಲೀನ್ ಇನ್ಬಾಕ್ಸ್ ಹ್ಯಾಪಿ ಪೀಪಲ್ ಅಂತ ಇದ್ದಾರೆ. ನನಗೆ ಕ್ಲೀನ್ ಮಾಡಬೇಕು, ಯಾಕೆ ಅಂತಂದರೆ ನನ್ನ ಫೋನ್ ಸ್ಲೋ ಆಗಿದೆ ಮತ್ತು ಪ್ರತಿಯೊಂದು ಮೇಲ್ ನನಗೆ ನೋಡೋಕ್ಕಾಗ್ತಾ ಇಲ್ಲ ಎನ್ನುವಂಥ ಸಂದರ್ಭಗಳಲ್ಲಿ ನಾವು ಕ್ಲೀನ್ ಮಾಡಬೇಕು ಸ್ನೇಹಿತರೆ. ಹಾಗಾದರೆ ಇದನ್ನು ನಾನು ನರ್ಸಿಂಗ್ ವ್ಯೂಸ್ ಯೂಟ್ಯೂಬ್ ಚಾನಲಲ್ಲಿ ಯಾಕೆ ನಾನು ಪ್ರಸಾರ ಮಾಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಫ್ರೆಂಡ್ಸ್ಗಳು ಎಷ್ಟೋ ಜನರು ತಮ್ಮ ಲೈಫಲ್ಲಿ ಬ್ಯುಸಿ ಇರ್ತಾರೆ ಸ್ನೇಹಿತರೆ. ಯಾವ ರೀತಿ ಮಾಡಬೇಕು ಗೊತ್ತಾಗ್ತಾ ಇರಲ್ಲ. ಅದಕ್ಕೋಸ್ಕರ ಅವರಿಗೆ ಈಸಿ ಆಗಲಿ ಎನ್ನುವಂಥ ಕಾರಣದಿಂದ ನಾನು ನಿಮ್ಮೊಂದಿಗೆ ಈ ಒಂದು ಸ್ಪೆಷಲ್ ವಿಡಿಯೋವನ್ನು ಮಾಡಿ ಇನ್ಸ್ಟಾ ಕ್ಲೀನ್ ಆ್ಯಪ್ ಬಗ್ಗೆ ನಾವು ರಿವ್ಯೂವನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇವಾಗ ಈ ಒಂದು ಬಲ್ಕ್ ಡಿಲೀಟ್ ನಾವು ಅಂತಿದೆ, ಅದಕ್ಕೆ ನಾವು ಕ್ಲಿಕ್ ಮಾಡಿದಾಗ ಅನಲೈಸ್ ಮಾಡಿಕೊಂಡು ನಿಮ್ಮ ಇಮೇಲ್ ಯಾವುದು ಅಟ್ಯಾಚ್ ಇದೆ ನಿಮ್ಮ ಮೊಬೈಲಲ್ಲಿ ಅದನ್ನು ಬಂದುಬಿಡುತ್ತೆ ಸ್ನೇಹಿತರೆ. ಕ್ಷಣಗಳಲ್ಲಿ ನೋಡೋಣ. ಸೊ ಇವಾಗ ಬಂತು, ಇವಾಗ ಇಮೇಲ್ಗಳು ಬಂದು ಈ ರೀತಿ ಎಷ್ಟೆಷ್ಟು ಇಮೇಲ್ಗಳಿದ್ದಾವೆ ನೋಡಿ ಸ್ನೇಹಿತರೆ. ಆಧಾರ್ ನಾವು ಏನು ಬಯೋಮೆಟ್ರಿಕ್ ಮಾಡ್ತೀವಿ ಅದರ ಒಂದು ವಿಡಿಯೋಗಳು 274 ಮೇಲ್ಗಳಿದ್ದಾವೆ. ಒಂದು ಸಲ ನಾನು ಇದು ಕ್ಲಿಕ್ ಮಾಡಿಕೊಂಡು ಡಿಲೀಟ್ ನಾವು ಅಂತ ಹೇಳ್ತಾ ಇದ್ದಾರೆ. ಡಿಲೀಟ್ ಮಾಡಿದಾಗ ಕಂಪ್ಲೀಟ್ ಪರ್ಮನೆಂಟ್ಲಿ ಡಿಲೀಟ್ ಆಗುತ್ತೆ. ಬಟ್ ಇದೊಂದು ಆಧಾರ್ ಬಯೋಮೆಟ್ರಿಕ್ ನಾವು ಡ್ಯೂಟಿಗೆ ಹೋದಾಗ ಮಾರ್ನಿಂಗಲ್ಲಿ ಆಧಾರಿಂದ ಬಯೋಮೆಟ್ರಿಕ್ ಮಾಡ್ತೀವಿ, ನಮ್ಮ ಅಟೆಂಡೆನ್ಸ್ ಹಾಕ್ತೀವಿ. ಅದಕ್ಕೋಸ್ಕರ ನಾನು ಇದು ಡಿಲೀಟ್ ಮಾಡಲಿಕ್ಕೆ ಬಯಸಲ್ಲ. ಅದಕ್ಕೋಸ್ಕರ ನಾನು ಈ ಒಂದು ಸೆಲೆಕ್ಟ್ ಮಾಡಿದ್ದೀನಲ್ಲ ಅನ್ಸೆಲೆಕ್ಟ್ ಮಾಡಿರ್ತೀನಿ. ನೆಕ್ಸ್ಟ್ ಬರೋಣ. ನೋಡಿ, ಸ್ಟೇಟ್ಮೆಂಟ್ ಇದೆ. ಯಾವುದಿದು ಟ್ರಾನ್ಸಾಕ್ಷನ್ ಆಗಿದ್ದು ಎಂಡ್ ಮನಿ ಆ್ಯಪ್ ನಿಮಗೆ ಗೊತ್ತಿರೋ ಹಾಗೆ ನಾವು ಎಲ್ಲ ಮ್ಯೂಚುವಲ್ ಫಂಡು ಅದು ಇದು ಮತ್ತೊಂದು ಮಾಡ್ತಾ ಇರ್ತೀವಿ. ಸೊ ಅದರಲ್ಲಿ ಪ್ರತಿಯೊಂದು ಮೂಮೆಂಟ್ಗೆ ಅವರು ಒಂದು ಮೇಲ್ ಕಳಿಸಿರ್ತಾರೆ. ಕೆಲವೊಂದು ಸಲ ನೋಡ್ತೀವಿ, ಕೆಲವೊಂದು ಸಲ ಅವಾಗೆ ನೋಡ್ತೀವಿ. ಸೊ ಮೇಲಲ್ಲಿ ಇದು ಬಂದು ಅಷ್ಟೇ ಅಲ್ಲಿ ನಿಂದಿರುತ್ತೆ. ಸುಮಾರು 10.82 MB ಸ್ಥಳವನ್ನು ತೊಗೊಂಡಿದೆ ಸ್ನೇಹಿತರೆ. ಸೊ ಅದನ್ನು ನಾವು ಇದು ಡಿಲೀಟ್ ಮಾಡಬೇಕಾದ್ರೆ ಜಸ್ಟ್ ಕ್ಲಿಕ್ ಮಾಡೋದು. ಸೊ ಒಂದು ಕ್ಲಿಕ್ಕಲ್ಲಿ 132 ಮೇಲ್ಗಳು ಡಿಲೀಟ್ ಆಗ್ತವೆ ಸ್ನೇಹಿತರೆ. ನೀವು ನೋಡಿರಬಹುದು ಕೆಳಗಡೆ ರೆಡ್ ತೋರಿಸ್ತಾ ಇದೆ. ಅದನ್ನು ಡಿಲೀಟ್ ನಾವು ಅಂತ ಹೇಳಿದಾಗ ದಿಸ್ ಆ್ಯಕ್ಷನ್ ಕ್ಯಾನಾಟ್ ಬಿ ಅಂಡನ್. ಒಂದು ಸಲ ಡಿಲೀಟ್ ಮಾಡಿದ ಮೇಲೆ ಈ ಆ್ಯಕ್ಷನ್ ಮತ್ತೆ ಪುನಃ ಅಂಡು ಮಾಡಲಿಕ್ಕಾಗಲ್ಲ. ಸೆಲೆಕ್ಟೆಡ್ ಇಮೇಲ್ಸ್ ವಿಲ್ ಬಿ ಡಿಲೀಟೆಡ್ permanently. You cannot recover it through the particular email providers platform as well. Example Gmail, Yahoo, etc. ಅಂತಂದರೆ ಒಂದು ಸಲ ನಾವು ಇದನ್ನು ಪರ್ಮನೆಂಟಾಗಿ ಡಿಲೀಟ್ ಮಾಡಿದಾಗ ಮತ್ತೆ ಪುನಃ ಆ ಒಂದು ಸ್ಟೇಟ್ಮೆಂಟ್ ಬೇಕು ಅಂದರೆ ಸಿಗಲ್ಲ ಸ್ನೇಹಿತರೆ. ನೀವು ಕನ್ಫರ್ಮ್ ಮಾಡಿಕೊಳ್ಳಿ, ಹೌದು ನಾನು ಇದು ಡಿಲೀಟ್ ಮಾಡಬೇಕು, ಇವು ಅನ್ವಾಂಟೆಡ್ ಇದ್ದಾವೆ ಅಂತ ಹೇಳಿಬಿಟ್ಟು. ಸೊ ಜಸ್ಟ್ ನಾವು ಡಿಲೀಟ್ ಬಟನ್ ಒತ್ತಿದಾಗ ಅದು ಡಿಲೀಟ್ ಆಗಿಬಿಡ್ತು ಸ್ನೇಹಿತರೆ. 138 ಇಮೇಲ್ಸ್ ಬಿನ್ ಡಿಲೀಟೆಡ್. ನೆಕ್ಸ್ಟ್ಗೆ ಬರೋಣ. ಆಧಾರ್ ಮುಗಿತು. ನೋ ರಿಪ್ಲೈ ಝ್ಯಾಪೇದವರು ಹಾಕಿದ್ದಾರೆ ಸ್ನೇಹಿತರೆ. ಒಂದು ಝ್ಯಾಪೇ HDFC ಬ್ಯಾಂಕ್ದವ್ರು ಹಾಕಿದ್ದಾರೆ. ಸುಮಾರು 129 ಇಮೇಲ್ಸ್ಗಳಿದ್ದಾವೆ. 4.00 MB ಅನ್ನು ಅದು ಆಕ್ಯುಪೈ ಮಾಡಿದೆ. ಸೊ ಇದನ್ನು ಕೂಡ ನಾವು ಡಿಲೀಟ್ ಮಾಡ್ತಾ ಇದ್ದೀವಿ. ಸೊ ಈ 2 ಕ್ಲಿಕ್ಕಲ್ಲಿ ಡಿಲೀಟ್ ಆಗುತ್ತೆ. ಆಮೇಲೆ ಲಿಂಕ್ಡ್ಇನ್ದವರು ಕೂಡ ಹಾಕಿದ್ದಾರೆ ನೋಟಿಫಿಕೇಷನ್. ಯಾವುದೇ ಒಂದು ಮೆಸೇಜ್ ಬಂದರೆ ಸುಮಾರು 14.36 MB ಪ್ಲೇಸನ್ನು ಆಕ್ಯುಪೈ ಮಾಡಿಕೊಂಡಿದ್ದೆ. 125 ಮೇಲ್ಗಳಿದ್ದಾವೆ. ಸೊ ಅದನ್ನು ಕೂಡ ನಾನು ಕ್ಲಿಕ್ ಮಾಡಿ ಸೆಲೆಕ್ಟ್ ಆಲ್ ಮಾಡಿದೆ. 125 ಇಮೇಲ್ಸ್ ಆರ್ ಸೆಲೆಕ್ಟೆಡ್. ಡಿಲೀಟ್ ನಾವು. ಡಿಲೀಟೆಡ್. ಪ್ಲೀಸ್ ವೇಟ್. ತದನಂತರ ಬರೋದು ಇನ್ಸೈಟ್ ಅಪ್ಡೇಟ್ ಡಾಟ್ ಎಂಡ್ ಮನಿ. ಮತ್ತೆ 124 ಇಮೇಲ್ಸ್ ಇದ್ದಾವೆ. 27.28 MB ಇದೆ ಸ್ನೇಹಿತರೆ. ಇದನ್ನು ಕೂಡ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಡಿಲೀಟ್ ಆಯಿತು. ಇದೇ ರೀತಿ ನಾನು ಬಲ್ಕಲ್ಲಿ ಕೂಡ ಡಿಲೀಟ್ ಮಾಡಬಹುದು. ಯಾವ ರೀತಿ ಅಂತಂದರೆ ಇಲ್ಲಿ ಸೆಲೆಕ್ಟ್ ನಾವು ಬಟನ್ ಕಾಣ್ತಾ ಇದೆ, ನೀವು ನೋಡಿರಬಹುದು ಸ್ಕ್ರೀನಲ್ಲಿ. ಸೊ ಇದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡಾಗ ಪ್ರತಿಯೊಂದು ಮೇಲ್ಗಳು ಇಷ್ಟು ಮೇಲ್ಗಳಿದ್ದಾವೆ ಅನ್ವಾಂಟೆಡ್, ಅವೆಲ್ಲ ಸೆಲೆಕ್ಟ್ ಆದವು. ಸೊ ಫಸ್ಟ್ ನಾನು ನೋಡ್ಕೋತೀನಿ. ನೋ ರಿಪ್ಲೈ ಮೋತಿಲಾಲ್ ಓಸ್ವಾಲ್. ಓಕೆ, ರೆಡಿ. ಐ ಆಮ್ ರೆಡಿ ಟು ಇದು ಪ್ರೈಮ್ ವಿಡಿಯೋಸ್, ಪ್ರೈಮ್
ಪ್ರೈಮ್ ಮೆಂಬರ್ಶಿಪ್ಪನ್ನು ನಾನು ಹೊಂದಿದ್ದೀನಿ. ಸೊ ಯಾವುದೇ ಒಂದು ವಿಡಿಯೋ ಬಂದರೆ, ಯಾವುದೇ ಒಂದು ಮೆಸೇಜ್ ಬಂದರೆ ಅವರು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಬಟ್ ಅಷ್ಟೇನು ನೆಸೆಸರಿ ಇಲ್ಲ. ತದನಂತರ info@wintwealth ಅದು ಕೂಡ ನೆಸೆಸರಿ ಇಲ್ಲ ಅನಿಸುತ್ತೆ. ರಿಕ್ರೂಟರ್ಸ್ shine.com ವತಿಯಿಂದ. ಸೊ shine.com ವತಿಯಿಂದ ಇವಾಗ ನಾವು ಸರ್ಕಾರಿ ನೌಕರಿ ಮಾಡ್ತಾಯಿದ್ದೀವಿ. ಸೊ ಇದು ಕೂಡ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಆಮೇಲೆ ಅಮೆಝಾನಲ್ಲಿ ಕೆಲವೊಂದು ಪರ್ಚೇಸ್ ಮಾಡಿದರೆ ಅದು ಎಲ್ಲ ಸುಮಾರು ಐಟಮ್ಗಳು ಇಲ್ಲಿ ಸೆಲೆಕ್ಟ್ ಆಗಿದ್ದಾವೆ. ಓನ್ಲಿ ಐ ವುಡ್ ಲೈಕ್ ಟು ಕೀಪ್ ಮೆಸೇಜ್ ಆಫ್ ಆಧಾರಿಂದ ಬಂದಿರುವಂಥ ಅಟೆಂಡೆನ್ಸ್ ಅಷ್ಟೇ ನಾನು ಇಟ್ಕೋತೀನಿ. ಸೊ ಇದು ಅನ್ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದಷ್ಟು ಬಿಟ್ಟು ಮಿಕ್ಕಿದೆಲ್ಲ ಸೆಲೆಕ್ಟ್ ಆಗಿದ್ದಾವೆ. ಸುಮಾರು 476 ಇಮೇಲ್ಸ್ ಆರ್ ಸೆಲೆಕ್ಟೆಡ್, ಇಷ್ಟು ಸೆಲೆಕ್ಟ್ ಆಗಿದ್ದಾವೆ. ಸೊ ಇದನ್ನು ನಾನು ಡಿಲೀಟ್ ನಾವ್ಗೆ ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಡಿಲೀಟ್ ನಾವು ಬಂದರೆ ಇನ್ನೊಂದು ಪೇಜ್ ಬಂತು. ಅಲ್ಲಿ ನಾನು ಡಿಲೀಟ್ ಅಂತ ಹೇಳಿಬಿಟ್ರೆ ವಿದಿನ್ ನೋ ಟೈಮಲ್ಲಿ 476 ಮೆಸೇಜಸ್ ಗಾಟ್ ಡಿಲೀಟೆಡ್. ಇನ್ನೂ ಕೆಲವೊಂದು ಅದಕ್ಕೆ ಫಿನ್ಟೆಕ್ ಇದೆ, ಆಮೇಲೆ ಅಮೆಝಾನ್ ಇದೆ, ಇವುಗಳು ಕೂಡ ಡಿಲೀಟ್ ಮಾಡಬೇಕಾ ಅಂತ ಕೇಳ್ತಾ ಇದೆ. ಹೌದು, ಡಿಲೀಟ್ ಮಾಡಿ ಅಂತಂದರೆ ಇದು ಕೂಡ ಡಿಲೀಟ್ ಆಗುತ್ತೆ ಸ್ನೇಹಿತರೆ. ಇಷ್ಟೆಲ್ಲ 559 ಮೆಸೇಜ್ಗಳನ್ನು ನಾನು ತೊಗೊಂಡಿದ್ದೀನಿ ಇದರಲ್ಲಿ. ನೆಕ್ಸ್ಟ್ ಸೊ ಇದು ಕೂಡ ನಾವು ಡಿಲೀಟ್ ಮಾಡೋಣ. ಇವಾಗ ಇದೊಂದು HDFC ಒಂದು ಬಿಟ್ಬಿಡ್ತೀನಿ, ಎಲ್ಲವುಗಳನ್ನು ಡಿಲೀಟ್ ಮಾಡೋಣ. CDSL ಬೇಡ, NSDL ಬೇಡ, shine.com, ಆಟೋ ಕನ್ಫರ್ಮ್, ಅಮೆಝಾನ್ದು ನೋ ರಿಪ್ಲೈ ಡಿಲೀಟ್ ಆಯಿತು. ಸೊ ಈ ರೀತಿ ನಾವು ಮಾಡಬಹುದು. ಇನ್ನು ಮಿಕ್ಕಿದು ಬರ್ತಾ ಇರ್ತವೆ, ಅದನ್ನು ಯಾವುದಿದೆ ರೆಕಮೆಂಡ್ ಮಾಡ್ತಾ ಇರುತ್ತೆ, ಈ ಡಿಲೀಟ್ ಮಾಡಬಹುದು. ಇದು ಜಸ್ಟ್ ಈಸಿ ಟು ಇನ್ಸ್ಟಾಲ್. ಈ ಒಂದು ಬಲ್ಕಾಗಿ ಡಿಲೀಟ್ ಮಾಡಬಹುದು, ಈಸಿಯಾಗಿ ಇನ್ಸ್ಟಾಲ್ ಮಾಡಬಹುದು. ಏನು ಅಂತಂದರೆ ಈ ಆ್ಯಪ್ ಹೆಸರು ಬಂದುಬಿಟ್ಟು ಇನ್ಸ್ಟಾ ಕ್ಲೀನ್ ಅಂತಿದೆ. ಬಲ್ಕ್ ಡಿಲೀಟ್ ನಾವು ಇಷ್ಟು ತೋರಿಸ್ತಾ ಇದೆಯಲ್ಲ, ನಾವು ಅದಕ್ಕೆ ಹೋಗಿ ಮಾಡ್ಬೋದು. ಸಬ್ಸ್ಕ್ರಿಪ್ಷನ್ ಬ್ಲಾಕ್ ಇಮೇಲ್ಸ್, ನಾವು ಯಾವುದೇ ಒಂದು ಸಬ್ಸ್ಕ್ರಿಪ್ಷನ್ ಇದೆ ನಮಗೆ ಬೇಡ ಅನಿಸ್ತಾ ಇದೆ ಅಂತಂದರೆ ಇಲ್ಲಿ ಹೋಗಿ ನಾವು ಆ ಸಬ್ಸ್ಕ್ರಿಪ್ಷನ್ ಕೂಡ ತೆಗೆದು ಹಾಕಬಹುದು. ಸೊ ಯಾವ್ಯಾವ ಇದ್ದಾವುದು ರೀಡ್ ಮಾಡ್ತಾ ಇದೆ, ಇಷ್ಟೆಲ್ಲ ಬಂದಿದ್ದಾವೆ ನೋಡಿರಿ. ಯಾವುದು ಶಾಪ್ ಎಟ್ ಬೆಸ್ಟ್ ನಾನು ಯಾವಾಗ ಕ್ಲಿಕ್ ಮಾಡಿ ನನಗೆ ಗೊತ್ತೇ ಇಲ್ಲ. ಸೊ ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಆಮೇಲೆ ವಾಟರ್ ಪವರ್ ವೀಕ್ media.com ಅಂತೆ, ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಒಂದೊಂದು ಮೆಸೇಜ್ OT ಎಜುಕೇಷನ್ ಟೀಮು, ಇದು ಯಾವುದೋ ಒಂದು ಸಲ ಆಸ್ಟ್ರೇಲಿಯಾದು ಮಾಡಿದ್ದೆ, ಇದು ಕ್ಲಿಕ್ ಬಯಸ್ತೀನಿ. ಅಡೋಬು ಕೌರ ಕೂಡ ಬೇಡ. ಟೀಮ್ ಬ್ಯಾಂಕ್ ಬಜಾರ್, ಇದು ತಲೆನೋವು ತೆಗಿತಾ ಇದ್ದೀನಿ. ಡೆಲ್ ಇಂಡಿಯಾದವರು ಇರಲಿ, ಫೋನ್ಪೇದವರು ಬೇಡ, ಸಬ್ಸ್ಕ್ರಿಪ್ಷನ್ ಬೇಡ, ಇದು ಕೂಡ ಇರಲಿ ಅನಿಸುತ್ತೆ. ಆಮೇಲೆ ಲಿಂಕ್ಡಿಂಗ್ ಇದು ಬೇಡ, ಟೀಮ್ ಬ್ಯಾಂಕ್ ಬಜಾರ್ ಇದೂ ಬೇಡ, ಗೂಗಲ್ ಫೋಟೋಸು ಇದೂ ಬೇಡ, ಸಿಟಿ ಬ್ಯಾಂಕ್ ಬೇಡ. ಸೊ ಇಷ್ಟೆಲ್ಲ ನಾನು ಇದು ಮಾಡಿದೆ. ಟ್ರ್ಯಾಶ್ ಆ್ಯಂಡ್ ಬ್ಲಾಕ್ ಮೆಸೇಜಸ್ಗಳನ್ನು ನಾನು 8 ನ್ಯೂಸ್ ಲೆಟರ್ಸ್ ಇದದು. ಶ್ರೀರಾಮ್ ಜನರಲ್ ಇನ್ಶೂರೆನ್ಸ್ ಅಂತೆ ಬೇಡ, ಇದೂ ಬೇಡ, ಅಭಿಬಸ್ ಬೇಡ, ಟೀಮ್ ಬ್ಯಾಂಕ್ ಬಜಾರ್ ಬೇಡ, ಈ ರೀತಿ. ಸೊ ಇದು ಕೂಡ ಡಿಲೀಟ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇಷ್ಟು ಈಸಿಯಾಗಿ ನಾವು ಮಾಡಬಹುದು. ಸೊ ನಿಮಗಿದು ಸರಿ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಜೊತೆಗೆ ಶೇರ್ ಮಾಡಬಹುದು. ಶೇರ್ ಅಂಥೇಳಿ 2 ಬಟನ್ಸ್ ಇದ್ದಾವೆ, ಒಂದು ವಾಟ್ಸ್ಯಾಪ್ದಿದೆ, ಇನ್ನೊಂದು ಶೇರ್ ಅಂತಿದೆ. ಬೇರೆ ಬೇರೆ ಇದರಲ್ಲಿ ನಾವು ಶೇರ್ ಅಂತಂದರೆ ನೀವು ಯೂಸ್ ಮಾಡಿರುವಂತಹ ಯಾವುದು ಯೂಸ್ ಮಾಡ್ತೀರಿ, ಬಿಸ್ನೆಸ್ ಅಥವಾ ವಾಟ್ಸಪ್ ಅಕೌಂಟು ನಾರ್ಮಲಾಗಿ ಯೂಸ್ ಮಾಡ್ತಾಯಿದ್ರೆ ಅದು ಬರುತ್ತೆ. ಅದು ಕ್ಲಿಕ್ ಮಾಡಿಕೊಂಡು ನಿಮ್ಮ ವಾಟ್ಸಪ್ಪಿಂದ ಶೇರ್ ಮಾಡ್ಬೋದು. ಸೊ ನಾನು ಇವಲ್ಲಿ ಶೇರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಆ ಒಂದು ದ ಲಿಂಕ್ ಎಕ್ಸ್ಪೈರ್ಸ್ ಇನ್ 24 hours. ಈ ಒಂದು ಲಿಂಕು 24 ಅವರ್ಸಲ್ಲಿ ಎಕ್ಸ್ಪೈರ್ ಆಗುತ್ತೆ. ಅದಕ್ಕೆ ಮುಂಚೆನೇ ನೀವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನೀವು ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗಿ ಕೂಡ ಈ ಒಂದು ಇನ್ಸ್ಟಾ ಕ್ಲೀನ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬಹುದು ಸ್ನೇಹಿತರೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ನಾನು ಯಾಕಿದು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ, ಎಷ್ಟೋ ಜನ ಸಫರ್ ಆಗ್ತಾ ಇರ್ತಾರೆ, ಅವರಿಗೋಸ್ಕರ ಒಂದು ಸ್ಪೆಷಲ್ ಆದಂಥ ವಿಡಿಯೋನು ಮಾಡಿ ನಿಮ್ಮೊಂದಿಗೆ ಹಂಚ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಿಮಗೆ ಈ ಒಂದು ಕಂಟೆಂಟ್ ಸರಿ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರೆಯಬೇಡಿ. ಕೆಲವೊಬ್ಬರು ಲೈಕ್ ಮಾಡ್ತಾ ಇದ್ದಾರೆ, ಕಾಮೆಂಟ್ ಮಾಡ್ತಾ ಇದ್ದಾರೆ, ಶೇರ್ ಮಾಡ್ತಾ ಇದ್ದಾರೆ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ಹೆಚ್ಚು ಜನರಿಗೆ ಈ ಒಂದು ನ್ಯೂಸ್ ತಲುಪಬೇಕು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.